ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಇನ್ಸ್ಟಾಗ್ರಾಮ್ ಬಳಕೆದಾರರೇ ಎಚ್ಚರ. ನೀವೇನಾದರೂ ಅಪರಿಚಿತರ ಜೊತೆ ಚಾಟ್ ಮಾಡ್ತಿದ್ರೆ ಅಥವಾ ಅವರ ಜೊತೆ ಲವ್ನಲ್ಲಿ ಬಿದ್ದಿದ್ರೆ ಈ ಸ್ಟೋರಿನ ಮಿಸ್ ಮಾಡಲೇಬೇಡಿ. ಯಾಕಂದ್ರೆ ಇನ್ಸ್ಟಾ ಗೆಳೆಯನ ಸೋಗಿಗೆ ಬಿದ್ದಿದ್ದ ಯುವತಿ ಇವತ್ತು ಏನಾಗಿದ್ದಾಳು ಗೊತ್ತಾ? ಈ ಕತೆ ಗೊತ್ತಾದ್ರೆ ಸ್ಟ್ರೇಂಜರ್ಸ್ ಇರಲಿ, ಮುಖಪರಿಚಯ ಇರೋರ ಜೊತೆಗೂ ನೀವು ಚಾಟ್ ಮಾಡಲ್ಲ. ಎಸ್, ಇನ್ಸ್ಟಾಗ್ರಾಮ್ ಹೆಚ್ಚಾಗಿ ಜನ ಅವಲಂಬಿತರಾಗಿದ್ದಾರೆ. ಯಾರು, ಏನು, ಅವರ ಹಿನ್ನೆಲೆ ಏನು ಅನ್ನೋದನ್ನು ತಿಳಿದುಕೊಳ್ಳದೆ ಅವರೊಂದಿಗೆ ಚಾಟಿಂಗ್, ಡೇಟಿಂಗ್ ಶುರು ಮಾಡಿಬಿಡ್ತಾರೆ. ನಾವಿವತ್ತು ಹೇಳ್ತಿರೋ ಸ್ಟೋರಿಲೂ ಅಷ್ಟೇ. ಆಕೆಗೆ 39 ವರ್ಷ. ಈತ 3ನೇ ವರ್ಷದ MBBS ವಿದ್ಯಾರ್ಥಿ. ಹೆಸರು ಅನ್ಬು ಅಲಗನ್ನಲ್. ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ 2023ರಲ್ಲಿ ಪರಿಚಯವಾಗುತ್ತೆ. ಪರಿಚಯವಾದ ಸಲುಗೆಯಿಂದ ಇಬ್ಬರು ಮೀಟ್ ಆಗ್ತಾರೆ. ಆಗ ಒಟ್ಟಿಗೆ ಫೋಟೋ ತೆಗೆಸ್ಕೊಂತಾರೆ. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿರುತ್ತೆ. ಇದಾದ್ಮೇಲೆ ನೋಡಿ, ಲವ್ ಕಹಾನಿ ಬ್ಲ್ಯಾಕ್ ಮೇಲ್ಗೆ ತಿರುಗೋದು. ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಅಂತ ಮೆಸೇಜ್ ಮಾಡಿದ್ದ ಅನ್ಬು, ದುಡ್ಡು ಕೊಟ್ಟಿಲ್ಲ ಅಂದರೆ ನ್ಯೂಡ್ ಫೋಟೋಸ್, ವಿಡಿಯೋ ಕಾಲ್ ರೆಕಾರ್ಡಿಂಗ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೀನಿ ಅಂತ ಮಹಿಳೆಗೆ ಬೆದರಿಕೆ ಹಾಕಿದ್ದ. ಇದಕ್ಕೆ ಹೆದರಿದ್ದ ಮಹಿಳೆ ದಯವಿಟ್ಟು ಹಾಗೆಲ್ಲ ಮಾಡಬೇಡ ಅಂತ ದುಡ್ಡು ಕೊಡೋಕೆ ಒಪ್ಕೊಂಡಿದ್ಲು. ಫೋಟೋಸ್ ಲೀಕ್ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಆರೋಪಿಗೆ ಮಹಿಳೆ 8 ಲಕ್ಷ ಹಣ, 240 ಗ್ರಾಂ ಚಿನ್ನಾಭರಣ ಕೊಟ್ಟಿದ್ದಾಳೆ. ಇಷ್ಟೆಲ್ಲ ಕೊಟ್ಟರು ಹಣದ ದಾಹ ತೀರಿಸಿಕೊಳ್ಳದ ಅನ್ಬು ಆಕೆಗೆ ಮತ್ತೆ ಚಿತ್ರಹಿಂಸೆ ಕೊಟ್ಟಿದ್ದ. ಅನ್ಬು ವಿರುದ್ಧ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು. ವಿವಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಸದ್ಯ ಬ್ಲಾಕ್ ಮೇಲ್ ಮಾಡಿ ಹಣ ಪೀಕಿದ್ದ ಆರೋಪಿ ಅನ್ಬು ಅಲಗನ್ನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ಮುಂದೆ ಅಪರಿಚಿತ ವ್ಯಕ್ತಿಗಳ ಜೊತೆ ಚಾಟ್ ಮಾಡೋದಕ್ಕೂ ಮುನ್ನ ಹುಷಾರಾಗಿರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.